ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಲಕ್ಷ್ಮಿ ಎಲ್ಲ ಹೋಗ್ತಿದ್ದಾಳೆ? ಕುಸದ ಲಕ್ಷ್ಮಿ ಮಾಡ್ತಿರೋದೇನು? ಇಲ್ಲಿ ವೈಷ್ಣವ್ಗೆ ವಿಷಯ ಗೊತ್ತಾಗತ್ತಾ? ಈ ಕಡೆ ಕೀರ್ತಿ ಖುಷಿ ಪಡ್ತಿರೋದು ಯಾಕೆ? ಏನಾಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಲಕ್ಷ್ಮಿ ಈಗ ಒಂದು ವಿಷಯನ ಕನ್ಫರ್ಮ್ ಮಾಡ್ಕೊಳ್ಳೇಬೇಕು, ವೈಷ್ಣವ್ ಲವರ್ ಕೀರ್ತಿನ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಸಾಕ್ಷಿ ಸಿಗ್ತಕ್ಕಂಥ ಆ ಒಂದು ಮರದ ಹತ್ರ ಹೋಗ್ತಾಳೆ. ಹೋಗಿದ್ದೆ ಕುಸ್ತು ಹೋಗ್ತಾಳೆ, ಯಾಕಂದರೆ ಅಲ್ಲಿ ಕೀರ್ತಿ ಅನ್ನೋ ಹೆಸರಿರತ್ತೆ. ತಾನು ಮೋಸ ಹೋದೆ ಅಂತ ಹೇಳಿ ಕುಸ್ತು ಹೋಗ್ತಿದ್ದಾಳೆ. ನಾನು ಅಂದ್ಕೊಂಡಿದ್ದು ನಂದು ಯಾವುದೂ ಕೂಡ ನಂದಲ್ಲ ಅಂತ. ಅಷ್ಟರಲ್ಲಿ ಕೀರ್ತಿ ಕೂಡ ಬರ್ತಾಳೆ. ಕೀರ್ತಿನ ನೋಡಿದ್ದೆ ಕೆಂಡಾಮಂಡಲ ಆಗ್ತಿದ್ದಾಳೆ ಲಕ್ಷ್ಮಿ. ನನಗೆ ಅರ್ಥ ಆಗುತ್ತೆ ಲಕ್ಷ್ಮಿ, ನೀನು ಏನು ನೋಡಿದ್ಯೋ ನಿಜವಾಗ್ಲೂ ಅದೇ ಸತ್ಯ. ನಾನೇ ವೈಷ್ಣವ್ ಲವ್. ಜೊತೆಗೆ ನಾನು ಇದನ್ನು ಎಷ್ಟು ಬಾರಿ ನಿನ್ನ ಹತ್ರ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ಪ್ರಯತ್ನ ಪಟ್ಟಿದ್ದೆ ಕೂಡ. ಬಟ್ ಅದು ನನ್ನಿಂದ ಸಾಧ್ಯ ಆಗಲಿಲ್ಲ. ನನಗೆ ನಿಜವಾಗ್ಲೂ ಅರ್ಥ ಆಗುತ್ತಾ ನಿನಗೆ ಎಷ್ಟು ನೋವು ಆಗ್ತದೆ? ನನ್ನವರಲ್ಲ ಅನ್ನೋ ಸತ್ಯ ಗೊತ್ತಾದರೆ ಎಷ್ಟು ನೋವಾಗುತ್ತೆ, ಎಷ್ಟು ಆಘಾತ ಆಗುತ್ತೆ ಅಂತ ನನಗಿಂತ ಬೇರೆ ಯಾರಿಗೂ ಕೂಡ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ದಯವಿಟ್ಟು ಸಮಾಧಾನ ಮಾಡ್ಕೋ ಲಕ್ಷ್ಮಿ ಅಂತ ಹೇಳಿದ ತಕ್ಷಣ ಸಿಡಿದು ಬೀಳ್ತಾಳೆ ಲಕ್ಷ್ಮಿ. ತಳ್ಳಿಬಿಟ್ಟಿದ್ದೆ ಈ ಕಡೆ ಕೀರ್ತಿನ. ಎಲ್ಲ ಮೋಸ ನಾಟಕ, ಎಲ್ಲ ಮೋಸ ನಾಟಕ ಅಂತ ಚೀರಾಡ್ತಿದ್ದಾಳೆ, ಕಿರ್ಚಾಡ್ತಿದ್ದಾಳೆ. ಎಲ್ಲರೂ ನನ್ನ ಹತ್ರ ಸುಳ್ಳು ಹೇಳಿದ್ರಿ, ನಾಟಕ ಮಾಡಿದ್ರಿ, ನನ್ನ ಕಣ್ಣು ಮುಂದೆ ಸತ್ಯ ಇದ್ರೂ ಕೂಡ ನನ್ನ ಸುಳ್ಳಿನ ಪರದೆ ಹಾಕಿ ಕಟ್ ಹಾಕ್ಬಿಟ್ರಿ. ಎಷ್ಟು ಬಾರಿ ಕೇಳಿದೆ, ಎಲ್ಲರನ್ನ ಕೂಡ ಕೇಳಿದೆ. ವೈಷ್ಣವ್ ಅವರು ನಿಮ್ಮನ್ನು ಎಲ್ಲರೂ ಕೇಳಿದೆ, ಆದರೆ ನೀವೆಲ್ಲ ಏನಂದ್ರಿ? ಪದೇ ಪದೇ ನೀವು ಹೇಳಿದ್ದು ಸುಳ್ಳೆ. ನಾನು ಕೀರ್ತಿ ಇಬ್ಬರು ಕೂಡ ಲವರ್ ಅಲ್ಲ ಅಂತ ವೈಷ್ಣವ್ ಹೇಳಿದ್ರು. ನೀವು ಕೂಡ ನನ್ನನ್ನು ಕೀಲಿಗೊಂಬೆ ಥರ ಆಡಿಸ್ಬಿಟ್ರಿ. ಅವತ್ತು ನಾನು ಬಂದು ಪ್ರಶ್ನೆ ಮಾಡಿದಾಗ ಬೆಸ್ಟ್ ಫ್ರೆಂಡ್ ಮೇಲೆ ಡೌಟ್ ಪಡ್ತೀಯಾ ಅಂತ ಹೇಳಿ ನನ್ನ ಕೆನ್ನೆಗೆ ಬಾರಿಸಿದ್ರೆ. ಆದರೆ ಇವತ್ತು ಬಂದು ಈ ರೀತಿ ಮಾತಾಡ್ತಿದ್ರ, ನಿಮಗೆಲ್ಲ ಯೋಗ್ಯತೆ ಇದೆ ಅಂತ ಅಂದ್ಕೊಂಡಿದ್ರ ಅಂತ ಲಕ್ಷ್ಮಿ ಕಿರ್ಚಾಡ್ತಿದ್ದಾಳೆ. ಮದುವೆಗೂ ಮುನ್ನೂ ಕೂಡ ಕೇಳಿದೆ, ಜೊತೆಗೆ ಮದುವೆ ಆದಮೇಲೂ ಕೂಡ ಕೇಳಿದೆ. ಅವ್ರು ಪ್ರೀತಿ ಮಾಡ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗ್ತಿದ್ದಾಗೆ ಬಿಟ್ಟು ಹೋಗಿದ್ದೆ. ಆದರೆ ನನ್ನ ಕರ್ಕೊಂಡು ಬಂದು ಮದುವೆ ಮಾಡಿ ನನ್ನ ಜೀವನನೇ ಹಾಳು ಮಾಡಿದ್ರಿ. ಯಾಕೆ ರೀತಿ ಎಲ್ಲ ಮಾಡಿದ್ರಿ? ನಿಜವಾಗ್ಲೂ ನೀವು ಮತ್ತು ವೈಷ್ಣವ್ ಪ್ರೀತಿ ಮಾಡ್ತಿದ್ದದ್ದು ನಿಜ ತಾನೆ ಅಂತ ಕೇಳ್ತಿದ್ರ ಲಕ್ಷ್ಮಿ. ಇಷ್ಟೆಲ್ಲ ಗೊತ್ತಾದ್ಮೇಲೆ ಸುಳ್ಳು ಹೇಳಿದ್ರೆ ಏನು ಅರ್ಥ ಇದೆ ಲಕ್ಷ್ಮಿ? ಹೌದು, ನಾನು ವೈಷ್ಣವ್ ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಿದ್ವಿ. ಆದರೆ ಸಮಯ ಪರಿಸ್ಥಿತಿ ನನ್ನ ಮದುವೆ ಆಗೋಕ್ಕಾಗಲಿಲ್ಲ. ನಾನೇ ವೈಷ್ಣವ್ ಜೊತೆ ಮದುವೆ ಆಗಬೇಕಿತ್ತು, ಆದರೆ ನನ್ನ ಮದುವೆ ಆಗಲ್ಲ ಅಂತ ಹಿಂದೆ ಸರಿಬೇಕಾಯ್ತು ಅಂತ ಹೇಳಿದ್ರು. ಜೊತೆಗೆ ಅವತ್ತು ಕಾವೇರಿ ಅವರು ಕೀರ್ತಿ ಹತ್ರ ಬಂದು ವೈಷ್ಣವ್ ಜಾತಕ ಸರಿ ಇಲ್ಲ, ಸರಿ ಹೊಂದಿಗೋ ಜಾತಕಕ್ಕೆ ವೈಷ್ಣವನ ಮದುವೆ ಮಾಡಬೇಕು ಅಂತ ಹೇಳಿದ ಮಾತು, ಲಕ್ಷ್ಮಿನೇ ಸರಿಯಾದ ಜೋಡಿ ಅಂತ ಹೇಳಿದ ಮಾತು, ಜೊತೆಗೆ ಕೀರ್ತಿ ಸರಿ ಅಂತ ಒಪ್ಕೊಂಡಿದ್ದು ಎಲ್ಲವೂ ಕೂಡ ನೆನಪಾಗುತ್ತೆ. ಅವತ್ತು ನಾನು ಅಂಥ ಪರಿಸ್ಥಿತಿಯಲ್ಲಿದ್ದೆ ಅಂತ ಮಾತ್ರ ಹೇಳ್ತಾಳೆ ಹೊರತು ಇದಕ್ಕೆ ಕಾರಣ ಕಾವೇರಿಯವರು ಅಂತ ಹೇಳೋದೇ ಇಲ್ಲ. ಆದರೆ ಮದುವೆ ಆದಮೇಲೆ ಆದರೂ ನೀವು ದೂರ ಇರ್ಬೋದಿತ್ತಲ್ವ? ಆದರೆ ಮದುವೆ ಆದಮೇಲೂ ಕೂಡ ನೀವು ವೈಷ್ಣವ್ ಅವರು ಬೇಕು ಅಂತ ನಮ್ಮ ಹತ್ರನೇ ಸುಳ್ದಾಡ್ತಿದ್ರೆ, ನಮ್ಮ ಮಧ್ಯೆ ಬರ್ತಿದ್ರೆ. ಆದರೆ ಇವಾಗ ಎಲ್ಲದಕ್ಕೂ ಕೂಡ ಉತ್ತರ ಸಿಗ್ತದೆ. ನೀವು ಯಾಕೆ ಅವತ್ತು ಈ ರೀತಿ ಮಾಡ್ತಿದ್ರಿ ಅಂತ. ನೀವು ಪ್ರೀತಿ ಮಾಡಿದ ಹುಡುಗ ಅಲ್ವಾ, ಅದಕ್ಕೋಸ್ಕರ ಬರ್ತಿದ್ರೆ. ಆದರೆ ನಾನೇ ದಡ್ಡೆ, ಯಾವುದೊಂದು ಕೂಡ ಅರ್ಥ ಆಗಲಿಲ್ಲ. ನಾನು ನಮ್ಮದವರೇ ಒಳ್ಳೆಯವರು ಅಂತ ನನ್ನವ್ರ ಮೇಲೆ ನಂಬಿಕೆ ಇಟ್ಟೆ. ನನ್ನ ಕಣ್ಮುಂದೆ ಎಷ್ಟೇ ಕಾಣಿಸ್ತಿದ್ರು ಅನುಮಾನ ಬರಬಾರ್ದು, ಸಂಸಾರ ಹಾಳಾಗಬಾರ್ದು ಅಂತ ಕೇಳೋಕ್ಕೂ ಟ್ರೈ ಮಾಡಿದೆ. ಆದರೆ ಹೇಳಿದ್ದೆಲ್ಲ ಸುಳ್ಳೆ ಅಂತ ಹೇಳ್ತಿದ್ದಾಳೆ ಈ ಕಡೆ ಲಕ್ಷ್ಮಿ. ಈ ಕಡೆ ಕೀರ್ತಿ ಕೂಡ ನನಗೆ ಅರ್ಥ ಆಗುತ್ತೆ ಲಕ್ಷ್ಮಿ, ನಿನ್ನ ಸಂಕಟ ಏನು ಅಂತ. ಜೊತೆಗೆ ಅವತ್ತು ಮದುವೆ ದಿನ ನಾನು ನಿನಗೆ ವೈಷ್ಣವನ ಬಿಟ್ಕೊಟ್ಟಿದ್ದು ಈಗಲೂ ಕೂಡ ನನಗೆ ನೆನಪಿದೆ ಅಂತ ಹೇಳಿದ್ದೆ. ಈ ಕಡೆ ಕೀರ್ತಿಗೆ ನೆನಪಾಗ್ತದೆ, ಅಲ್ಲಿ ವೈಷ್ಣವ್ ಬಂದು ಆ ಒಂದು ಸರ ನಾನು ಕೊಡು ಅಂತ ಕೇಳಿದ್ದು. ಜೊತೆಗೆ ಇಲ್ಲಿ ಕೀರ್ತಿ ನನಗೆ ವೈಷ್ಣವ್ ಬೇಡ ಅಂತ ಹೇಳಿದಾಗ, ಹಾಗಿದ್ರೆ ನಾನು ಮಾಂಗಲ್ಯ ಅಂತ ಹೇಳಿ ಅದನ್ನು ಕಟ್ಟಿದ್ದು, ನಾನು ಕೊಡು ಅಂತ ಹೇಳಿದ್ದು ಕೀರ್ತಿಗೆ ನೆನಪಾದರೆ ಈ ಕಡೆ ಲಕ್ಷ್ಮಿಗೆ ಅವತ್ತು ಅವರಿಬ್ಬರು ಮಾತಾಡಬೇಕಾದ್ರೆ ತಾನು ಹೋಗಿದ್ದು ಏನು ಮಾತಾಡ್ತಿದ್ರೆ ಇಬ್ಬರು ಅಂತ ಕೇಳಿದಾಗ ಈ ಕಡೆ ಕೀರ್ತಿ ಲಕ್ಷ್ಮಿಗೆ ತನ್ನ ಹುಡುಗಿಗೆ ವೈಷ್ಣವ್ ಒಂದು ಗಿಫ್ಟ್ ತೊಗೊಂಡು ಬಂದಿದ್ದಾನೆ ಅಂತ ಹೇಳಿದ್ದು, ಆ ಚೈನನ್ನು ನಾನು ಲಕ್ಷ್ಮಿಗೆ ಹಾಕಿದ್ದು ಎಲ್ಲವೂ ಕೂಡ ನೆನಪಾಗುತ್ತೆ. ಈ ಕಡೆ ಕುಸಿದು ಹೋದ ಲಕ್ಷ್ಮಿ ಆ ಒಂದು ಕುತ್ತಿಗೆಲಿರೋ ಚೈನನ್ನು ಕಿತ್ತು ಹಾಕಿದೆ. ಇದು ನಂದಲ್ಲ, ನನಗೆ ಸೇರ್ಬೇಕಾಗಿರೋದಲ್ಲ, ಇದು ಯಾರದ್ದು ನನ್ನ ಕುತ್ತಿಗೆಲಿದೆ ಅಂತ ಹೇಳಿ ಕೀರ್ತಿ ಮುಖಕ್ಕೆ ಬಿಸಾಡ್ಬಿಡ್ತಾಳೆ. ಎಲ್ಲರೂ ನಾಟಕ ಮಾಡಿಬಿಟ್ರಿ, ಒಬ್ಬರು ಕೂಡ ಸತ್ಯ ಹೇಳಲೇ ಇಲ್ಲ. ವೈಷ್ಣವ್ ಅವ್ರು ಕೂಡ ನನಗೆ ನಂಬಿಕೆ ದ್ರೋಹ ಮಾಡಿದ್ರು, ಮೋಸ ಮಾಡಿಬಿಟ್ರು. ಪ್ರತಿ ಬಾರಿ ಸತ್ಯ ತಿಳ್ಕೊಳ್ಳೋ ಪ್ರಯತ್ನನೇ ಮಾಡಿದೆ. ಆದರೆ ಎಷ್ಟೇ ಸತ್ಯ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರು ಕೂಡ ನೀವು ಯಾರೂ ನನಗೆ ಸತ್ಯ ಹೇಳೋ ಪ್ರಯತ್ನ ಮಾಡಲೇ ಇಲ್ಲ. ಎಲ್ಲರಿಗೂ ಕೂಡ ಸತ್ಯ ಗೊತ್ತಿತ್ತು, ಆದರೆ ನನ್ನನ್ನು ಬಿಟ್ಟು ಅಂತ ಕುಸ್ತು ಮಾತಾಡ್ತಿದ್ದಾಳೆ. ರಣಚಂಡಿ ಅವತಾರನೇ ತಾಳಿದಾಳೆ ಅಂತ ಹೇಳ್ಬೋದು. ಅವಳ ಇದೇನೆ ಒಡೆದು ಹೋಗಿದೆ, ಮನಸ್ಸು ಚಿತ್ರವಾಗಿದೆ. ಈ ಕಡೆ ಕೀರ್ತಿ ಹೇಳ್ತಿದ್ದಾಳೆ, ನಂಗೆ ಅರ್ಥ ಆಗುತ್ತೆ ಲಕ್ಷ್ಮಿ, ನಿಜವಾಗ್ಲೂ ನನಗೆ 1 ವರ್ಷದಲ್ಲಿ ಅರ್ಥ ಆಯಿತು, ನೀನು ಭಾವನಾ ಜೀವಿ, ನೀನು ಭಾವನೆಗಳಿಗೆ ಎಷ್ಟು ಬೆಲೆ ಕೊಡ್ತೀಯ ಅಂತ. ನಿನಗೆ ಇಂಥ ಆಘಾತ ಖಂಡಿತ ಆಗೇ ಆಗತ್ತೆ.
ಆದರೆ ಏನು ಮಾಡೋದು, ವಾಸ್ತವ ಸತ್ಯನೇ ತಾನೆ, ಅದನ್ನು ಒಪ್ಕೊಳ್ಳೇಬೇಕಾಗತ್ತಲ್ವ ಅಂತ ಹೇಳ್ತಿದ್ದಾಳೆ. ಈ ಕಡೆ ಲಕ್ಷ್ಮಿಗೆ ಅಸಹ್ಯ ಆಗ್ತದೆ ಇವ್ರು ಎಲ್ಲರನ್ನ ಕೂಡ ನೋಡಿ. ಇವರು ಮೋಸ ಮಾಡಿದ್ದು, ನಾಟಕ ಮಾಡಿದ್ದು, ತನ್ನ ಬದುಕಿನ ಜೊತೆ ಇವರೆಲ್ಲರೂ ಆಟ ಆಡಿದ್ದು ಅದನ್ನು ನೆನೆಸ್ಕೊಂಡಿದ್ದೆ ಚೀ ಅಂತ ಹೇಳಿ ಅಲ್ಲಿಂದ ಹೊರಟೆ ಬಿಡ್ತಾಳೆ. ನಂತರ ಈ ಕಡೆ ಕೀರ್ತಿ ಆ ಒಂದು ಚೈನ್ನ ಎತ್ಕೊಂಡಿದ್ದೆ, ಇದು ನನಗೆ ನಿಜ ಲಕ್ಷ್ಮಿ, ಇದು ನನ್ನ ಚೈನು, ನನಗೆ ಸೇರ್ಬೇಕಾಗಿದ್ದು. ವೈಷ್ಣವ್ ಕೂಡ ನನ್ನವನು, ನನಗೆ ಸೇರ್ಬೇಕಾಗಿದ್ದು, ನನಗೆ ಸಿಕ್ಬಿಡ್ತು ಅಂತ ಹೇಳಿ ಕೀರ್ತಿ ಖುಷಿಯಿಂದ ಕುಣಿದಾಡ್ತಿದ್ರೆ ಈ ಕಡೆ ಲಕ್ಷ್ಮಿ ಕುಸ್ತೋಗಿ ಎಲ್ಲರನ್ನ ಬಿಟ್ಟು ದೂರ ಹೋಗ್ತಿದ್ದಾಳೆ. ಆ ಕಡೆ ವೈಷ್ಣವ್ ತನ್ನ ತಂದೆ ಜೊತೆ ತುಂಬಾ ಡಿಪ್ರೆಸ್ಡ್ ಆಗಿ ಮಾತಾಡ್ತಿದ್ದಾನೆ. ಲಕ್ಷ್ಮಿಗೆ ಕಾಲ್ ಮಾಡ್ತಿದ್ದಾನೆ, ಬಟ್ ಲಕ್ಷ್ಮಿ ಕಾಲ್ ಪಿಕ್ ಮಾಡ್ತಿಲ್ಲ. ಅಪ್ಪ ಲಕ್ಷ್ಮಿ ಕಾಲ್ ಪಿಕ್ ಮಾಡ್ತಿಲ್ಲ, ಏನು ಮಾಡಲಿ? ನಿಜವಾಗ್ಲೂ ಆ ವರ್ಕ್ಶಾಪಲ್ಲಿ ಆಗಿದ್ರನ್ನ ಅವ್ರು ಖಂಡಿತವಾಗಿ ತುಂಬ ಆಳವಾಗಿ ತೊಗೊಂಡಿದ್ದಾರೆ. ಅದಕ್ಕೆ ಅವ್ರ ಮನಸ್ಸಿಗೆ ತುಂಬಾ ಆಘಾತ ಆಗಿದೆ. ಅದಕ್ಕೆ ತುಂಬ ನೊಂದ್ಕೊಂಡು ಈ ರೀತಿ ಮಾಡ್ತಿದ್ದಾರೆ ಅನ್ಸುತ್ತೆ. ಅವ್ರು ಮಾಡ್ತಿರೋದ್ರಲ್ಲಿ ಏನೂ ಕೂಡ ತಪ್ಪಿಲ್ಲ. ಅವ್ರು ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಟೇಕನ್ ಫಾರ್ ಗ್ರಾಂಟೆಡ್ ಥರ ತೊಗೊಂಡ್ಬಿಟ್ಟೆ. ಅವ್ರು ನನ್ನನ್ನು ಅರ್ಥ ಮಾಡ್ಕೊಂಡ್ರೆ ಹೊರತು ನಾನು ಅವ್ರನ್ನ ಯಾವತ್ತೂ ಕೂಡ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನನೇ ಮಾಡಲಿಲ್ಲ. ಜಸ್ಟ್ ಅವ್ರನ್ನ ಖುಷಿಯಾಗಿ ಇಟ್ಕೋಬೇಕು ಅಂತ ಅಷ್ಟೇ ಯೋಚನೆ ಮಾಡಿದೆ ಹೊರತು ನಾನು ನಂದರ ಬಗ್ಗೆನೇ ಯೋಚನೆ ಮಾಡಿಬಿಟ್ಟು ಪಾಪಿ ನಾನು. ಯಾರನ್ನೋ ಮದುವೆ ಆಗಿ ಅವ್ರು ಚೆನ್ನಾಗಿರ್ತಿದ್ದು, ನಾನು ಅವ್ರನ್ನ ಮದುವೆ ಆಗಿ ಅವ್ರ ಜೀವನನೇ ನಾಶ ಮಾಡಿಬಿಟ್ಟೆ ಅಂತ ಹೇಳಿ ನೊಂದ್ಕೋತಿದ್ರೆ ನೋಡು ವೈಷ್ಣವ್, ಇಂಥದ್ದೆಲ್ಲ ಆಗತ್ತೆ. ಆದರೆ ಧೈರ್ಯ ತೊಗೋಬೇಕಾಗತ್ತೆ, ಎಲ್ಲವನ್ನ ಕೂಡ ಎದುರಿಸ್ಬೇಕಾಗತ್ತೆ, ಎಲ್ಲ ಕೂಡ ಸರಿ ಹೋಗುತ್ತೆ, ನೀನೇನು ಕೂಡ ಯೋಚನೆ ಮಾಡಬೇಡ ಅಂತಿದ್ದಾರೆ. ಆದರೂ ಕೂಡ ಲಕ್ಷ್ಮಿಯವರು ಎಲ್ಲಿ ಹೋದರು, ಏನಾಯಿತು ಅಂತ ಹೇಳಿ ಕಾತರಿಸ್ತಿದ್ದಾನೆ ಈ ಕಡೆ ವೈಷ್ಣವ್. ನಂತರ ಸುಪ್ರೀತ್ ಅವರು ಫುಲ್ ಕೆಂಡಾಮಂಡಲ ಆಗಿದ್ದಾರೆ. ಇಲ್ಲಿ ಕಾವೇರಿ ಅವರು ಹಾಗೆ ವಿಧಿ ಇಬ್ಬರೂ ಕೂಡ ಕೂತ್ಕೊಂಡಿರ್ಬೇಕಿದ್ರೆ ಅಲ್ಲಿಗೆ ಸುಪ್ರೀತ ಬರ್ತಾರೆ. ಏನದ್ಕ ಇದೆಲ್ಲ ಮಾಡಿದ್ದು ನೀವೇ ಅಲ್ವಾ? ನೀವೇ ತಾನೇ ವರ್ಕ್ಶಾಪ್ಗೆ ಕೀರ್ತಿ ಬರೋ ಹಾಗೆ ಮಾಡಿದ್ದು, ನೀವೇ ತಾನೇ ವಿಧಿಗೆ ಹೇಳಿದ್ದು ಅಂತಂದರೆ ಇಲ್ಲಿ ವಿಧಿ ಇಲ್ಲ. ಅಮ್ಮ ಏನೂ ಹೇಳಲೇ ಇಲ್ಲ, ಕೀರ್ತಿ ಬರ್ತಾಳೆ ಅಂತ ನನಗೆ ವಿಷಯ ಗೊತ್ತಾಯಿತು ಅಮ್ಮನಿಂದ ಅಷ್ಟೇ. ಆದರೆ ಅಮ್ಮ ಇನ್ನೂ ಏನು ಹೇಳಿದ್ರು ಗೊತ್ತಾ, ಯಾವುದೇ ಕಾರಣಕ್ಕೂ ಕಾಲ್ ಮಾಡಿ ಕೀರ್ತಿಗೆ ಹೇಳಬೇಡ, ಅವಳು ಹೋಗಿ ಅಲ್ಲಿ ತೊಂದರೆ ಕೊಡ್ಬೋದು ಅಂತ ಹೇಳಿದ್ರು. ಅಂಥ ಒಳ್ಳೆಯವ್ರ ಬಗ್ಗೆ ಈ ರೀತಿ ಮಾತಾಡ್ತಿದ್ರಲ್ಲ, ನಿಮಗೆ ಲಕ್ಷ್ಮಿ ಮಾತ್ರ ಒಳ್ಳೆಯವ್ರ ಥರ ಕಾಣಿಸ್ತಾರೆ, ಇನ್ಯಾರೂ ಕೂಡ ಒಳ್ಳೆಯವ್ರ ಥರ ಕಾಣಿಸಲ್ಲ ಅಲ್ವಾ? ಅದು ಎಷ್ಟು ಮಗ್ಬುದ್ಧಿ ಹೆಚ್ಚಿದಾಳು ನಿಮಗೆ, ಒಂದಂತೂ ಅರ್ಥ ಆಗ್ತಿಲ್ಲ ಅಂತಾರೆ. ಇದನ್ನು ಕೇಳಿಸ್ಕೊಂಡೆ ಸುಪ್ರೀತ್ ಅವ್ರಿಗೆ ಗೊತ್ತಾಗುತ್ತೆ ಇದು ಅದಕ್ಕೆ ಫ್ರೀ ಪ್ಲ್ಯಾನ್ ಅಂತ. ಎಷ್ಟು ಇದೆ, ಇಷ್ಟೊಂದು ಇನ್ನೋಸೆಂಟಾ ನೀನು? ನಿನ್ನನ್ನು ಮಂಕರ್ ಮಾಡಿ ಇನ್ನೊಬ್ರು ತನ್ನ ಕೆಲಸನ ಸಾಧಿಸ್ಕೊತಿದ್ದಾರೆ ಅನ್ನೋದು ನಿಂಗೆ ಅರ್ಥನೇ ಆಗಲಿಲ್ವಾ? ನಿನ್ನ ಮುಖಾಂತರ ಅವ್ರ ಕೆಲಸನ ಸಾಧಿಸ್ಕೊಂಡಿದ್ದಾರೆ. ಕೀರ್ತಿಗೆ ವಿಷಯ ತಿಳಿಸೋ ಪ್ರಯತ್ನ ಮಾಡಬೇಕಿತ್ತು, ವಿಷಯ ತಿಳಿಸೋ ಪ್ರಯತ್ನ ಮಾಡಿದ್ದಾರೆ. ಅವ್ರಿಗೆ ಗೊತ್ತಿತ್ತು ಇಷ್ಟೆಲ್ಲ ಆದರೆ ಕೀರ್ತಿ ಅಲ್ಲಿಗೆ ಹೋಗ್ತಾರೆ ಅಂತ. ಇಷ್ಟು ಅರ್ಥ ಮಾಡ್ಕೊಳ್ದಿರೋ ಇಷ್ಟು ದಡ್ಡಿ ಆಗ್ಬಿಟ್ಯಾ ನೀನು ವಿಧಿ ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ಕಾವೇರಿಯವರು ಸತ್ಯ ಗೊತ್ತಾಯ್ತಲ್ಲಪ್ಪ ಏನಪ್ಪ ಮಾಡೋದು ಅಂತ ಹೆದರ್ಕೋತಿದ್ರೆ ಆ ಕಡೆ ಇಲ್ಲಿ ಲಕ್ಷ್ಮಿ ಮಳೆನೂ ಲೆಕ್ಕಿಸ್ದೆ. ಆ ಒಂದು ಜೋರಾಗಿ ಸುರಿತಿರೋ ಭಾರಿ ಮಳೆ ನಡುವೆನ ರೋಡಲ್ಲಿ ರಸ್ತೆಯಲ್ಲಿ ಕುಸ್ತು ನಡ್ಕೊಂಡು ಹೋಗ್ತಿದ್ದಾಳೆ. ಹಾಗೆ ಕುಸ್ತು ರೋಡಲ್ಲೇ ಹಾಗೆ ಕಣ್ಣೀರು ಹಾಕ್ತಿದ್ದಾಳೆ. ಫೈನಲಿ ಇಲ್ಲಿ ವೈಷ್ಣವ್ ನನ್ನವನಲ್ಲ ಅಂತ ಸತ್ಯನ ಅರಿತಂತ ಲಕ್ಷ್ಮಿ ಕೀರ್ತಿಗೆ ಬಿಟ್ಕೊಟ್ಟು ಹೋಗಿದ್ದಾಳೆ. ಹಾಗಿದೆ ಕುಸ್ತು ರೋಡಿನ ಮಧ್ಯೆ ಎಲ್ಲ ಕೂಡ ಮುಗ್ದೋಯ್ತು ಅಂತ ಹೇಳಿ ಕಣ್ಣೀರು ಹಾಕ್ತಿರೋ ಲಕ್ಷ್ಮಿ ಬೆನ್ನೆಲುಬಾಗಿ ಬರೋದು ಯಾರು? ಅಕ್ಕ ಭಾಗ್ಯ ಅಕ್ಕಮ್ಮ ಕಣ್ಮುಂದೆ ಬರ್ತಾರ. ಇಲ್ಲಿ ಭಾಗ್ಯನೇ ಲಕ್ಷ್ಮಿಗೆ ಬೆನ್ನೆಲುಬಾಗ್ತಾರ, ಸಮಾಧಾನ ಹೇಳ್ತಾರ, ಅಥವಾ ಯಾರಿಗೂ ಗೊತ್ತಾಗದಿರೋ ಜಾಗಕ್ಕೆ ಹೊರಟ್ಬಿಡ್ತಾಳ, ಅಥವಾ ಮನೇಲಿ ಬಂದಿದ್ದ ವೈಷ್ಣವನ ಪ್ರಶ್ನೆ ಮಾಡ್ತಾಳೆ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.